ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನನ್ನ ವೀಡಿಯೋಸ್ಗೆ. ಆ್ಯಂಡ್ ಇವತ್ತು ನಾನು ಬಂದು ಸಬ್ಸಿಗೆ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ, ಅದು ನನ್ನ ಸ್ಟೈಲಲ್ಲಿ. ಸೊ ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಬೇಕು. ಹಾಗೆ 3-4 ಸತಿ ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡ್ಕೋಬೇಕು ಚೆನ್ನಾಗಿ 3 ಸತಿ 4 ಸತಿ. ಹಾಗೆ ಕುಕ್ಕರ್ಗೆ ಅದನ್ನ ತುಂಬ ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಸೊಪ್ಪನ್ನ ಹಾಕಬೇಕು. ನಾನು ಒಂದು ಇಡೀ ಸಬ್ಸಿಗೆ ಸೊಪ್ಪು ಕಟ್ಟಲ್ಲಿ ನಾನು ಒಂದು 2 ಮುಷ್ಟಿಯಷ್ಟು ಮಾತ್ರ ಸೊಪ್ಪನ್ನ ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಟೊಮೆಟೊ ಹಣ್ಣು ತೊಗೊಳ್ಳಿ. ಟೊಮೆಟೊ ಹಣ್ಣು ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಒಂದು ಈರುಳ್ಳಿ ತೊಗೋಬೇಕು. ಒಂದು ಈರುಳ್ಳಿಯಲ್ಲಿ ನಾನು ಅರ್ಧ ಈರುಳ್ಳಿನ ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸಲಿಕ್ಕೆ. ಹಾಗೆ ಅರ್ಧ ಗ್ಲಾಸಷ್ಟು ತೊಗರಿಬೇಳೆ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಸೊಪ್ಪು ಹಾಕಿದ ಕುಕ್ಕರ್ಗೆ ತೊಗರಿಬೇಳೆನ ಹಾಕ್ಕೊಳ್ಳಿ. ಆಮೇಲೆ ಒಂದು 5-6 ಒಣಮೆಣಸಿನ ಹಾಕಬೇಕು. ಒಣಮೆಣಸು ಹಾಕೋಬೇಕು. ಹಾಗೆ 4-5 ಬೆಳ್ಳುಳ್ಳಿ ಹೆಸಲು, ಹಾಗೆ ಜೀರಿಗೆ, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಹಾಗೆ ಅರಿಶಿನ ಹುಡಿ ಮತ್ತು 1 ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ. ನಮಗೆ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೂ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ. ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಅದರ ವಿಸಲ್ನ ಫಸ್ಟು ತೆಗೆದ್ಬಿಟ್ಟು, ಆ್ಯಕ್ಚುಲಿ ಅದು ಸೊಪ್ಪಾಗಿರೋದನ್ನ ಅದು ಸ್ಮೆಲ್ ಹೋಗಬೇಕಲ್ವ, ಸ್ವಲ್ಪ ಹೊತ್ತು ಅದರದ್ದು ಆವಿ ಬರೋ ಗಂಟ ಇಟ್ಟು ನೆಕ್ಸ್ಟ್ ಆಮೇಲೆ ವಿಸಲ್ ಹಾಕಿ 3-4 ವಿಸಲ್ನ ಕೂಗಿಸಿ. ಏಕೆಂದರೆ ಬೇಳೆ ಹಾಕಿರ್ತೀವಲ್ಲ, ಬೇಳೆ ಬೇಯಬೇಕು. ಸೊ ಒಂದು ವಿಷಲಲ್ಲಿ ಸೊಪ್ಪು ಬೆಂದಿದ್ರೂ ಕೂಡ ಬೇಳೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ. ಸೊ ಒಂದು 3-4 ವಿಷಲ್ ಹಾಕಿಸಿ. ನೆಕ್ಸ್ಟ್ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕೊಬ್ಬರಿ ತುರಿ ಹಾಕೋಬೇಕು ಜಾರ್ಗೆ. ನೆಕ್ಸ್ಟ್ 3 ಎಸಳು ಬೆಳ್ಳುಳ್ಳಿ ಹಾಕ್ಕೋಬೇಕು. ಆ್ಯಂಡ್ ಜೀರಿಗೆ ಹಾಕ್ಕೋಬೇಕು. 3 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣ ಹುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಹಾಗೂ ಧನಿಯಾ ಪೌಡರ್. ಅರ್ಧ ಮಿಕ್ಕಿದ್ದ ಆನಿಯನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡಲಿಕ್ಕೆ. ಹಾಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ತರಿಯಾಗಿಯೇ. ಹಾಗೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಅದು ಎಷ್ಟು ಬೆಂದಿದೆ ನೋಡ್ಕೊಳ್ಳಿ. ಬೆಂದ ಮೇಲೆ ಅದನ್ನು
ಏನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಸಾಲೆ ಜೊತೆನೇ ಹಾಕ್ಕೊಂಡು ಪುನಃ ಅದನ್ನು ರುಬ್ಕೋಬೇಕು ನೈಸಾಗಿ. ನೈಸಾಗಿ ರುಬ್ಕೊಂಡ್ಮೇಲೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಬಾಣಲಿಗೆ ಆದಮೇಲೆ ಒಂದು 2 to 3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಹಾಗೆ ಜೀರಿಗೆ ಕೂಡ ಹಾಕ್ಕೊಳ್ಳಿ. ಅದೆಲ್ಲ ಸಿಡಿದ ಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಬೆಳ್ಳುಳ್ಳಿಯಿಂದ ಸ್ವಲ್ಪ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ. ಸೊ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಇದ್ದರೆ ಕರಿಬೇವು ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ ಹಾಕಿದ ಮೇಲೆ ಅದು ನೆಕ್ಸ್ಟ್ ಮಸಾಲೆನೇ ಹಾಕ್ಕೊಳ್ಳಿ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ನಾವು ಅದಕ್ಕೆ ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿರಿ. ಹಸಿ ಸ್ಮೆಲ್ ಹೋಗಬೇಕು, ಚೆನ್ನಾಗಿರುತ್ತೆ ಆವಾಗ ಫ್ಲೇವರ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಿ ಇದ್ದ ಮಸಾಲಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪನೇ ಸ್ವಲ್ಪ ಸಾಕು, ಹೆಚ್ಚೇನು ಬೇಡ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ತಾ ಬನ್ನಿ. ಬಾಯ್ಲ್ ಮಾಡಾದಮೇಲೆ ನಾವು ಬೇಯಿಸಿಟ್ಟಿದ್ದ ಬೇಳೆ ಮತ್ತು ಸೊಪ್ಪನ್ನು ಅದಕ್ಕೆ ಹಾಕ್ಕೊಳ್ಳಿ. ಪಾತ್ರೆಗೆ ಬಾಂಡಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇನ್ನೂ ಸ್ವಲ್ಪ ಉಪ್ಪು, ನಮಗೆ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ, ಸಾಕು. ಉಪ್ಪು ಹಾಕ್ಕೊಂಡ್ಬಿಟ್ಟು ಇನ್ನೂ ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿರಿ. ಆ್ಯಕ್ಚುಲಿ ಈ ಸಾಂಬಾರು ಬಂದು ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ಪೂರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ಸಾಂಬಾರು ಸ್ವಲ್ಪ ಗಟ್ಟಿನೇ ಆಗಿರುತ್ತೆ, ತುಂಬ ನೀರು ಆಗಿರಲ್ಲ, ಹಾಗೆ ತುಂಬಾ ಗಟ್ಟಿಯಾಗಿರಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಚೆನ್ನಾಗಿ ಸಾಂಬಾರು ಕುದ್ಮೇಲೆ ಈಗ ಸಾಂಬಾರು ರೆಡಿ ಆಗಿರುತ್ತೆ. ಸೊ ನೋಡಿ ಹೇಗೆ ಬಂದಿದೆ ನೋಡಿ ನಮ್ಮ ಸಾಂಬಾರು. ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದೆ, ತುಂಬಾ ಗಟ್ಟಿಯಿಲ್ಲ, ಅದೇ ನಾನು ಹೇಳಿದ್ನಲ್ಲ ಹಾಗಿದೆ ನೋಡಿ. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ